ನಂದು ಅಫ್ಕೋರ್ಸ್ ಅರೇಂಜ್ ಮ್ಯಾರೇಜ್ ಬಟ್ ಎಲ್ಲರೂ ಕೇಳತ್ತಾರ ನೀವು ಅರೇಂಜ್ ಮ್ಯಾರೇಜ್ ಇದ್ರೂ ಈ ಥರ ಫುಲ್ ಫ್ರೆಂಡ್ಲಿ ಆಗದಿರಿ, ಲವ್ ಮ್ಯಾರೇಜ್ ಅನ್ಸಾದೈತೆ ನಮಗೆ ಅಂತ ಹೇಳ್ತಾರೆ. ಬಟ್ ಇಟ್ಸ್ ಅರೇಂಜ್ ಮ್ಯಾರೇಜ್. ಒಂದು ನ್ಯೂಕ್ಲಿಯರ್ ಫ್ಯಾಮ್ಲಿ ಬೇಕಂತ ಅಂದ್ಕೊಂಡಿದ್ದೆ. ನ್ಯೂಕ್ಲಿಯರ್ ಫ್ಯಾಮ್ಲಿ ಐತಿ, ಬೆಸ್ಟ್ ಫ್ಯಾಮ್ಲಿ ಐತಿ. ಅವ್ರ ಪಪ್ಪ ಮಮ್ಮಿ ಅಂತೂ ಜಾಸ್ತಿ ಇಷ್ಟ ನಂಗೆ. ನಿಜವಾಗಿ ನಮ್ಮ ಯಾವ ಹಿರಿಯರ ಪುಣ್ಯ ಇತ್ತು ಏನೋ ಗೊತ್ತಿಲ್ಲ, ಅಂತ ಹಳ್ಯಾ ಸಿಕ್ಕಾರ ನಮಗೆ. ಭಾಳ ಒಳ್ಳೆ ಮನುಷ್ಯ. ಜನ್ಮಲ ಪುಣ್ಯಂ ನೀಲಾನಾಕೆ ತಾರಸಪಡೆನೆ నిన్నే కలిసిన క్షణమే మరిచిపోలే నీ జ్ఞాపకమే కలలో చూసిన చిత్రం నిజమైనాకే కనిపిస్తుంటే ఎన్నో రంగుల వర్ణం విరిసే మదిలో ఈ పూట. ನನ್ನ ಮಗಳ ಪುಣ್ಯ. ಯಾವ ದೇವ್ರಿಗೆ ಯಾವ ಹೂ ಜಾಸ್ತಿ ಎಷ್ಟಿರ್ಬೇಕು ಮೋಸ್ಟ್ಲಿ, ಅದಕ್ಕೆ ಅಂತ ಒಳ್ಳೆ ಹಳೆ ಗಂಡ ಸಿಕ್ಕಣ. పరిచయమే పరిణయమై ఏడడుగులు నడిచిన క్షణమే ఈ బంధం శాశ్వతమని సంతకమే చేసామోనే. ಹೆಂಡತಿನ ಚೆನ್ನಾಗಿ ನೋಡ್ಕೊಂತಾರ ಅನ್ನೋ ಭಾವನೆ ಐತಿ. ಚಲೋ ಅದಾರ್ರಿ, ಅವರು ಒಳ್ಳೆಯವ್ರು ಅದಾರ್ರಿ, ಗೆಳೆಯರು ಚಲೋ ಅದಾರ, ಬೀಗರು ಚಲೋ ಅದಾರ್ರಿ, ಅವ್ರ ಫ್ಯಾಮ್ಲಿ ಎಲ್ಲ ಚಲೋ ಐತ್ರಿ. ಭಗವಂತ ಯಾರಿಗೆ ಒಲಿತಾನ ಅಂದ್ರೆ ಗೃಹಸ್ಥನಿಗೆ ಮಾತ್ರ ಒಲಿತಾನ ಅಂತ ಹೇಳಿದಾಗ ಹುಡುಗ ಸ್ವಲ್ಪ ಮದುವೆ ಒಪ್ಕೊಂಡ್ರು, ಪೂರ್ತಿ ಒಪ್ಕೊಂಡ್ರಿ. ಶಂಕರ ಪ್ರಿಯವಾಗಿ ಭಾಗ್ಯಂ ಆರೋಗ್ಯಂ ದೇವಿ ದೇವಿ ಚ ವಿದ್ಮಹೇ ಆಕೆ ಆ ಮನೆಗೆ ಒಬ್ಬಕ್ಕೆ ಸೊಸಿ, ಹಿರೇ ಸೊಸಿನಾಕಿನ ಸಣ್ಣ ಸೊಸಿನಾಕಿನ ಒನ್ ಆಫ್ ದ ಫ್ಯಾಮ್ಲಿ ಮಹಾರಾಣಿ ಆಕೆ. ಆ ಸೊಸಿ ಮನೆಗೆ ನಮ್ಮ ಮನೆಯಾಗೂ ಮಹಾರಾಣಿನ ಅಲ್ಲಿ ಇನ್ನೂ ಅದಕ್ಕಿಂತ ಹೆಚ್ಚಿನ ಒಂದು ಸ್ಥಾನಕ್ಕೆ ಹೊಂಟಾಳ. ಆಕೆ ಜವಾಬ್ದಾರಿ, ಶಕ್ತಿ, ಸಾಮರ್ಥ್ಯ ಎಲ್ಲ ದೇವ್ರು ಕೊಡಲಿ. ಶ್ರೀ ಚಿರಂಜೀವಿ ವಿಜಯಾನಂದ ನಾಮಧೇಯಸ್ಯ ರಹಸ್ಯ ಚಿರಂಜೀವಿ ಕುಂಕುಮ ಸೌಭಾಗ್ಯಕಾಂಕ್ಷಿ ಮೇಘನಾನಾಮಧೇಯಸ್ಯ ರಹಸ್ಯ ವಿವಾಹದಂತೆ ಮಹಾಗಣಪತಿ ಮಹಾಗೌರಿ ಶಿವ ಪಾರ್ವತಿ ವಿವಾಹ. ನೀವಿಬ್ರು ಯಾರಿದ್ದಂಗೆ ನನಗೆ ಶಿವ ಮತ್ತು ಪಾರ್ವತಿ ವಿವಾಹ. ಹಂಗೆ ಯಾವುದೇ ರೀತಿಯಿಂದ ಅವರು ನನ್ನ ಮಗಳ ಸೊಸಿ ಥರ ನೋಡಲ್ಲ, ಮಗಳಾಗೆ ನೋಡ್ತಾರ ಅನ್ನೋ ಒಂದು ಭರವಸೆ ಭಾಳ ಐತೆ ನಮಗೆ. ಅವ್ರು ಆಕೆ ಆ ಮನೆಗೆ ಸೊಸೆಯಾಗಿ ಹೋಗಲ್ಲ, ಮಗಳಾಗೆ ಹೋಗ್ತಾಳೆ. ನಾವು ಹೆಂಗೆ ತಂದೆ ತಾಯಿಯಾಗಿ ಅವಳಿಗದೀವಿ ಹಂಗೆ ಅವ್ರ ಅತ್ತಿ ಮಾವ ಅವಳಿಗೆ ತಂದೆ ತಾಯಿಯಾಗೆ ಇರ್ತಾರೆ. ಅವ್ರ ಮನೆಯವರು ಆಕೆಗೆ ತಂದೆಕಿನ್ನ ಹೆಚ್ಚಾಗಿ ಸ್ಥಾನ ಕೊಟ್ಟು ಆಕಿನ ಜೀವನ ಪರ್ಯಂತ ಚೆನ್ನಾಗಿ ನೋಡ್ಕೋತಾರ ಅನ್ನೋ ಭರವಸೆ ನಮ್ಗೈತಿ. ನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ನಾಭಿಷುಭಗೆ ಸಂಜೀವ ಶರದಃ ಶತಃ 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 ಸರ್ವಮಂಗಲ. ನಾನು ನಿಮ್ಮ ಬಾಳ
ಕಾಲ ವಾಸವಾಗಿರುತ್ತೇನೆ. ಆ್ಯಕ್ಚುಲಿ ಫಸ್ಟ್ ಅವ್ರು ಈವ್ನಿಂಗ್ ಬಂದ್ರೆ ರೀ ನೋಡಕ್ಕೆ ಕಾಲೇಜಿಂದ. ನಾನು ಆ್ಯಸ್ ಅ ಪ್ರೊಫೆಸರಾಗಿ ವರ್ಕ್ ಮಾಡ್ತಿದ್ದೆ ಇಲ್ಲಿ ಡಿಗ್ರಿ ಕಾಲೇಜಿನಾಗ. ಸೊ ಕಾಲ್ ಮಾಡಿದ್ರೆ ಹಿಂಗೆ ಬರತ್ತಾರ ಅಂತ. ಸೊ ಬಂದರು, ನಾ ಹುಡುಕಾತೀನಿ ಹುಡುಗ ಯಾರು ಅಂತ. ಬಟ್ ಅವ್ರು ನನ್ನ ಬಾಜುನ ಹಾಕೊಂತಾರೆ, ನಾನು ನೋಡೇ ಇಲ್ಲ ಅವ್ರಿಗೆ. ಆಮೇಲೆ ಗೊತ್ತಾಯ್ತು, ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಅವ್ರು ಇವರೇ ಅಂತಂದು. ಸೊ ಫಸ್ಟ್ ಏನಪ್ಪ ಅಂದ್ರೆ ಫಸ್ಟ್ ನೋಡೋಣ, ಓಕೆ ನಂಗೆ ಅನ್ಸಿತ್ತು, ಫೀಲ್ ಆಯ್ತು. ಆದ್ರೆ ಇವ್ರು ನಂಗೆ ಓಕೆ ಲೈಕ್ ಆಯ್ತು. ನಾನು ಅವತ್ತೇನು ಹೇಳಿಲ್ಲ ಡಿಸಿಷನ್, ಮರುದಿನ ಹೇಳಿದ್ವಿ. ಮರುದಿನ ಕಾಲ್ ಬಂತು. ಸೊ ಸೆಕೆಂಡ್ ಟೈಮ್ ಅವ್ರು ಬಂದರು, ಎಲ್ಲ ಓಕೆ ಆಯ್ತು. ಜಾಸ್ತಿ ನನ್ನ ಹಸ್ಬೆಂಡ್ ಫಿಯಾನ್ಸಿಕಿನ ನಮ್ಮ ಅತ್ತೆ ಮಾವನ ನಂಗೆ ಜಾಸ್ತಿ ಇಷ್ಟಪಡೋದು. ಇದೊಂದು ಲೈಫ್ ಬೇರೆ, ಇನ್ ಮ್ಯಾಗಿನಿರೋ ಲೈಫ್ ಬೇರೆ. ನೀ ಫಸ್ಟ್ ಏನಿದ್ರು ನಿನ್ನ ಕುಟುಂಬ, ಅದು ನಿನ್ನ ಕುಟುಂಬ, ಅವ್ರು ನಿನ್ನೋರು. ಬಟ್ ಮನೆಗೂ ಮೆಟ್ಟಿದ ಮನೆಗೂ ಹೆಸರು ತಗೊಂಡ್ರ. ಖುಷಿಯಾಗಿರ್ಲಿ, ನಕ್ಕೊಂತ ಇರ್ಬೇಕಷ್ಟೆ. ನನ್ನ ಮಗಳ ಜೀವನ, ಮುಂದಿನ ಜೀವನ ಸುಖಕರವಾಗಲಿ, ಅವಳ ಮುಂದಿನ ಭವಿಷ್ಯ ಚೆನ್ನಾಗಿರ್ಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ.